ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 317. ಇವತ್ತಿನ ವಿಷಯ ಒಳ ಮೀಸಲಾತಿ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಮೊದಲೇ 17 ಇತ್ತು. 3 ವರ್ಗಗಳು ಅಂದರೆ ಗುಂಪುಗಳಿಗೆ ಎ ಬಿ ಸಿ 6, 6, 5 ಇತ್ತು. ಈಗ 2% ಕಡಿಮೆ ಆಗಿರೋದರಿಂದ 15ರಲ್ಲೇ ಪ್ರಪೋರ್ಷನೇಟ್ಲಿ ಡಿವೈಡ್ ಮಾಡಿದ್ದಾರೆ. ಎ ಗ್ರೂಪಿಗೆ 5.25, ಬಿ ಗ್ರೂಪಿಗೆ 5.25 ಮತ್ತು ಸಿ ಗ್ರೂಪಿಗೆ 4.5 ಅಂತ ಮಾಡಿದ್ದಾರೆ. ಅದೇ ಥರ ರೋಸ್ಟರ್ ಬಿಂದುಗಳನ್ನ ಪರಿಷ್ಕರಣೆ ಮಾಡಿದ್ದಾರೆ. ಇದೇನಾಗ್ತದೆ, ಸಿ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಮೇಯ್ನ್ ಆಗಿರೋದು ಅಲೆಮಾರಿಗಳು. ಯಾರು ಬಂಜಾರರು ಅಲೆಮಾರಿಗಳು, ಭೋವಿಗಳು ಕೂಡ ಅಲೆಮಾರಿಗಳು, ಕೊರಮನು ಕೂಡ ಅಲೆಮಾರಿಗಳು. ಅದರ ಜೊತೆ ಸುಮಾರು 64 ಅಲೆಮಾರಿ ಜಾತಿಗಳನ್ನು ಸೇರಿಸಿದ್ದಾರೆ. ಇದು ಸರಿ ಇದೆ. ಆದರೆ ಇಲ್ಲಿ ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 9 ಜಾತಿಗಳು, ಹಾಗೆಯೇ ಹೊಲೆಯ ಸಮುದಾಯಕ್ಕೆ ಸಂಬಂಧಿಸಿದ ಸುಮಾರು 16 ಜಾತಿಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಎಲ್ಲಿ? ಸಿ ಗ್ರೂಪ್ನಲ್ಲಿ. ಇದನ್ನು ಮೂಲ ಇದಕ್ಕೆ ಎ ಮತ್ತು ಬಿ ಇದೆಯಲ್ಲ, ಅಲ್ಲಿ ಸೇರಿಸ್ಬಿಟ್ರೆ ಈ ಸಿ ಗುಂಪಿಗೆ ಫುಲ್ಲು ಅಲೆಮಾರಿಗಳು ಮಾತ್ರ ಸೇರ್ತಾರೆ. ಇದೊಂಥರ ಹೋಮೋಜಿನಿಟಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ? ಸಮಾನ ಇತಿಹಾಸ ಉಳ್ಳ ಮತ್ತು ಸಮಾನ ಜೀವನ ವಿಧಾನ, ಅಂದರೆ ಈಕ್ವಲ್ ಒಂಥರ ಯೂನಿಫಾರ್ಮ್ ಲೈಫ್ ಸ್ಟೈಲ್ ಇರ್ತಕ್ಕಂಥ ಜಾತಿಗಳು, ಅಲೆಮಾರಿ ಜಾತಿಗಳು ಒಂದು ಕಡೆ ಸೇರಿದಂಗೆ ಆಗುತ್ತೆ. ಈ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಮೀಟಿಂಗು ಮಾಡಿದ್ದಾರೆ. ಗಾಂಧಿ ಭವನದಲ್ಲಿ ಮೊನ್ನೆ ತುರ್ತು ಮೀಟಿಂಗನ್ನು ಮಾಡಿದ್ದಾರೆ. ಈ ಸಂಬಂಧ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಕೋರ್ಟಿಗೂ ಕೂಡ ಹೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಆ ವಿಷಯದಲ್ಲಿ ಸರ್ಕಾರ ಇವರನ್ನೆಲ್ಲ ಮತ್ತೊಮ್ಮೆ ಕರೆಸಿಬಿಟ್ಟು ಕೂಲಂಕುಷವಾಗಿ ಮಾತಾಡಿ ನಾಗಮೋಹನ ದಾಸರವರ ವರದಿಯಲ್ಲಿ ಏನು ರೆಕಮೆಂಡೇಷನ್ ಮಾಡಿದೆ, ಸುಪ್ರೀಂ ಕೋರ್ಟ್ ಏನು ಎಂಪೆರಿಕಲ್ ಡೇಟಾ ಹೇಳಿದೆ, ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆದರೆ ಇದಕ್ಕೆ ಒಂದು ಪರ್ಮನೆಂಟು ಸೊಲ್ಯೂಷನ್ ಸಿಗುತ್ತೆ. ಅದರ ಮೂಲಕ SC ಮತ್ತು ST ಜಾತಿಗಳು ಒಂದು ಒಗ್ಗಟ್ಟನ್ನು, ಐಕ್ಯತೆಯನ್ನು ಕಾಪಾಡಿಕೊಂಡು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಮೀಸಲಾತಿ ಕ್ಷೇತ್ರದಲ್ಲೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಶಕ್ತಿ ಬರ್ತದೆ. ಅದೇ ಥರ ಮೀಸಲಾತಿಯನ್ನು ಒಂದು ಮೂಲಭೂತ ಹಕ್ಕಾಗಿ ಮಾಡಬೇಕು, 9ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯಕ್ಕೂ ಕೂಡ ಒಂದು ಬಲ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.